ದೇಶದಾದ್ಯಂತ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ 400ಕ್ಕೂ ಅಧಿಕ ವಿಮಾನ ಹಾರಾಟ ರದ್ದಾಗಿದೆ. ಬೆಂಗಳೂರು ಒಂದರಲ್ಲೇ 170ಕ್ಕೂ ಅಧಿಕ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. ಕಾರಣ ಸಿಬ್ಬಂದಿ ಕೊರತೆ ಅಥವಾ ಪೈಲಟ್ ಕೊರತೆ ಅಂತ ವಿಮಾನಯಾನ ಸಂಸ್ಥೆ ಹೇಳಿಕೊಂಡಿದೆ. ದೆಹಲಿಯಲ್ಲಿ 38, ಮುಂಬೈನಲ್ಲಿ 33 ವಿಮಾನ ಹಾರಾಟ ಬಂದಾಗಿದೆ. ವಿಶ್ರಾಂತಿ ಸಮಯ, ಪೈಲಟ್ ವಿಶ್ರಾಂತಿ ಸಮಯದಲ್ಲಿ ಮಾಡಲಾದಂಥ ನಿಯಮಗಳ ಬದಲಾವಣೆ ಇದು ಈ ವ್ಯತ್ಯಯಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು. ಆದರೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿಮ್ಮ ಸಮಸ್ಯೆ, ನಿಮ್ಮ ತಲೆನೋವು. ಇದು ನಮ್ಮ ತಲೆ ಮೇಲೆ ಯಾಕೆ ಹಾಕ್ತೀರಿ ಇದನ್ನು? ನಾವು ಬುಕ್ ಮಾಡಬೇಕಾದ್ರೇನೆ ಈ ಸಮಸ್ಯೆ ನಿಮ್ಮ ಗಮನದಲ್ಲಿ ಇತ್ತು. ನಾವು ಬುಕ್ ಮಾಡುವಾಗ ನೀವು ಬುಕ್ಕಿಂಗ್ ತೆಗೆದುಕೊಂಡು ಬುಕ್ಕಿಂಗ್ ಕನ್ಫರ್ಮ್ ಮಾಡಿ, ಈಗ ವಿಮಾನ ಇಲ್ಲ, ಪೈಲಟ್ ಇಲ್ಲ ಅಂತ ಹೇಳಿದರೆ ನಾವೇನು ಮಾಡಬೇಕು ಅಂತ ಪ್ರಯಾಣಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಬುಕ್ ಮಾಡಿದ್ವಿ ನಿನ್ನೆ ರಾತ್ರಿ 9:30 ನಿಗದಿತ ಸಮಯಕ್ಕೆ ನಿಗದಿತ ಸ್ಥಳಕ್ಕೆ ತಲುಪಬೇಕು ಅನ್ನುವಂಥ ಧೈರ್ಯದಲ್ಲಿ ಅಥವಾ ನಂಬಿಕೆಯಲ್ಲಿ ಬುಕ್ ಮಾಡಿರೋದು. ಯಾವುದೋ ಮದುವೆ ಇದೆ, ಮೀಟಿಂಗ್ ಇದೆ, ಟೂರ್ ಇದೆ, ಇನ್ನೇನೋ ಕಾರ್ಯಕ್ರಮ ಇದೆ, ಅದಕ್ಕಾಗಿ ಬುಕ್ ಮಾಡಿರೋದು ವಿಮಾನ. ಆದರೆ ನಮಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತೊಂದರೆಯಾದ ಬೆನ್ನಿಗೆ ಇಂಡಿಗೋ ಕ್ಷಮೆಯಾಚನೆ ಮಾಡಿದೆ. ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಥವಾ ಹಣ ಮರುಪಾವತಿ ಅಂದರೆ ರೀಫಂಡ್ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದೆ. ನಿಯಮದಲ್ಲಾಗಿರುವಂಥ ಬದಲಾವಣೆಯ ಕಾರಣಕ್ಕಾಗಿ ಈ ರೀತಿ ಆಗಿದೆ. ವಿಳಂಬದ ಬಗ್ಗೆ ನಾವು ಕ್ಷಮೆ ಯಾಚಿಸ್ತೀವಿ ಮತ್ತು ರೀಫಂಡ್ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡ್ತೀವಿ ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು DGCA ಕೂಡ ಈ ಸಮಸ್ಯೆಯ ಬಗ್ಗೆ ವಿವರಣೆಯನ್ನು ಕೇಳಿದೆ. ಯಾಕೆ ಈ ರೀತಿ ಆಗಿದೆ ಅಂತ ವಿವರಣೆಯನ್ನು ಕೇಳಿದೆ.